ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಇವತ್ತು ಕೆಎಸ್ಆರ್ಟಿಸಿ ಸಿಬ್ಬಂದಿ ಮುಷ್ಕರಕ್ಕೆ ಕರೆ ಕೊಟ್ಟ ಬೆನ್ನಲ್ಲೇ ಈಗ ಸಂಪೂರ್ಣವಾಗಿ ಏನು ಕೇಂದ್ರ ಬಸ್ ನಿಲ್ದಾಣಗಳು ಸ್ತಬ್ಧ ಆಗ್ತಿರುವಂತದ್ದು, ಅದರಲ್ಲೂ ಕೂಡ ಮುಖ್ಯವಾಗಿ ಬಳ್ಳಾರಿಯಲ್ಲೂ ಕೂಡ ಬಂದ್ ಎಫೆಕ್ಟ್ ತಟ್ಟಿರುವಂತದ್ದು. ಹಾಗಾಗಿ ಸಾಕಷ್ಟು ಪ್ರಯಾಣಿಕರು ಈಗ ಬಸ್ ನಿಲ್ದಾಣದಲ್ಲಿ ಪರದಾಟ ನಡೆಸುವಂತ ಒಂದು ಕೆಲಸ ಆಗ್ತಾ ಇದೆ. ಕೆಎಸ್ಆರ್ಟಿಸಿ ಬಸ್ಗಳು ರಸ್ತೆಗೆ ಇಳ್ತಾ ಇಲ್ಲ. ಹಾಗಾಗಿ ಈಗ ಖಾಸಗಿ ಬಸ್ಗಳು ಕೂಡ ಈಗ ಕೇಂದ್ರ ಬಸ್ ನಿಲ್ದಾಣಕ್ಕೆ ಎಂಟ್ರಿ ಕೊಟ್ಟಿರುವಂತದ್ದು. ಸದ್ಯ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಈ ಸದ್ಯದ ದೃಶ್ಯ ಏನಿದೆ ಇದು ಬಳ್ಳಾರಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕಾಣ್ತಕ್ಕಂಥ ದೃಶ್ಯ. ಈಗಾಗಲೇ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಖಾಸಗಿ ಟ್ರಾವೆಲ್ಸ್ ನ ಬಸ್ಗಳು ಈಗ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಬಂದಿರುವಂತದ್ದು. ದೂರದ ಊರುಗಳಿಗೆ ಪ್ರಯಾಣ ಬೆಳೆಸ್ತಕ್ಕಂಥ ಪ್ರಯಾಣಿಕರಿಗೆ ಅನುಕೂಲ ಆಗಲಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಬಸ್ಗಳು ಕೂಡ ಬೆಂಗಳೂರು, ಧರ್ಮಸ್ಥಳ ಹೀಗೆ ವಿವಿಧ ಭಾಗಗಳಿಗೆ ತೆರಳೋಕೆ ಈಗಾಗಲೇ ಖಾಸಗಿ ಬಸ್ಗಳನ್ನ ಈಗ ಅಧಿಕಾರಿಗಳು ಏನು ಕೇಂದ್ರ ಬಸ್ ನಿಲ್ದಾಣದಲ್ಲಿ ಬಿಟ್ಟಿರುವಂಥದ್ದು. ಹಾಗಾಗಿ ಒಂದಷ್ಟು ಪ್ರಯಾಣಿಕರಿಗೆ ಬೇರೆ ಊರುಗಳಿಗೆ ತೆರಳಬೇಕಿತ್ತು, ಅವ್ರಿಗೆ ಈಗ ಅನುಕೂಲ ಆಗ್ತಾ ಇರುವಂಥದ್ದು. ಆದರೆ ಎಲ್ಲೋ ಒಂದ್ ಕಡೆ ತಾಲೂಕು ಕೇಂದ್ರಗಳಿಗೆ ಹೋಗ್ತಕ್ಕಂಥ ಏನು ಪ್ರಯಾಣಿಕರಿದ್ರು ಅವರು ಬೆಳಗಿನ ಜಾವ 4 ಗಂಟೆಯಿಂದ ಈಗ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಇನ್ನೊಂದ್ ಕಡೆ ದುಪ್ಪಟ್ಟಾದ ಹಣವನ್ನ ಇಲ್ಲಿನ ಏನು ಖಾಸಗಿ ಟ್ರಾವೆಲ್ಸ್ ನವರು ಪಡಿತಾರೆ ಅನ್ನುವಂತ ಒಂದು ಆರೋಪ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಧಿಕಾರಿಗಳಿಗೆ ಏನು ಪ್ರಯಾಣಿಕರಿಗೆ ಯಾವುದೇ ಒಂದು ಮಾಹಿತಿ ಕೊಟ್ಟಿಲ್ಲ. ಯಾಕಂದ್ರೆ ನಾವು ಮನೆಗೆ ಹೋಗಿ ತಲುಪಿದ್ರೆ ಸಾಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಪ್ರಯಾಣಿಕರು ಇರುವಂತದ್ದು. ಒಂದ್ ಕಡೆ ಮಳೆ ಆಗ್ತಾ ಇದೆ, ಮತ್ತೊಂದ್ ಕಡೆ ಬಸ್ ಇಲ್ಲ, ಸಾಕಷ್ಟು ಪ್ರಯಾಣಿಕರ ಹೈರಾಣ ಆಗಿರುವಂತದ್ದು. ಹಾಗಾಗಿ ಸಾಕಷ್ಟು ಏನು ಬೆಂಗಳೂರು ಸೇರಿದಂತೆ ವಿವಿಧ ಭಾಗಗಳಿಗೆ ಹೋಗ್ಬೇಕಾದಂತ ಪ್ರಯಾಣಿಕರು ಈಗ ಖಾಸಗಿ ಬಸ್ಗಳನ್ನ ಅನಿವಾರ್ಯ ಅನ್ನುವಂತ ಒಂದು ನಿಟ್ಟಿನಲ್ಲಿ ಏನು ಅವಲಂಬನೆ ಮಾಡಿಕೊಂಡು ಈಗ ಹೋಗ್ತಾ ಇರುವಂತದ್ದು. ಈಗ ಖಾಸಗಿ ಬಸ್ಗಳು ಸುಮಾರು 10ಕ್ಕೂ ಹೆಚ್ಚು ಬಸ್ಗಳು ಈ ಒಂದು ಕೇಂದ್ರ ಬಸ್ ನಿಲ್ದಾಣಕ್ಕೆ ಬಂದಿರುವಂತದ್ದು. ವಿವಿಧ ಭಾಗಗಳಿಗೆ ಹೋಗ್ತಕ್ಕಂಥ ಪ್ರಯಾಣಿಕರನ್ನ ಈಗ ಹತ್ತಿಸ್ಕೊಳ್ಳುವಂತ ಒಂದು ಕೆಲಸ ಆಗ್ತಾ ಇರುವಂತದ್ದು. ಆದ್ರೆ ಅವುಗಳಿಗೆ ಒಬ್ಬ ಪ್ರಯಾಣಿಕರಿಗೆ ಎಷ್ಟು ದರ ನಿಗದಿ ಮಾಡಿದ್ದಾರೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಜಿಲ್ಲಾಡಳಿತ ಆಗ್ಲಿ ಇಲ್ಲಿನ ಸಾರಿಗೆ ಅಧಿಕಾರಿಗಳಾಗ್ಲಿ ಏನು ಮಾಹಿತಿಯನ್ನು ಕೊಟ್ಟಿಲ್ಲ. ಹಾಗಾಗಿ ದುಪ್ಪಟ್ಟು ಹಣ ಪಡೆಯುವಂತ ಒಂದು ಸಾಧ್ಯತೆ ಇರುವಂತದ್ದು. ಈ ಬಗ್ಗೆ ಕೂಡ ಬಳ್ಳಾರಿ ಜಿಲ್ಲಾಡಳಿತ ಎಚ್ಚರಿಕೆ ವಹಿಸಬೇಕಾಗಿರುವಂತ ಒಂದು ಕೆಲಸವನ್ನ ಮಾಡಬೇಕಾಗಿರುವಂತದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.